ಇದು 2008 ಸಮಯದಲ್ಲಿ ನಮ್ಮ ವೆಂಕಟೇಶಣ್ಣ ಡಾಟ್ ಮಾಡಿ ಹಿಡಿದಾನೆ. ಇದು ಕಾವೇರಿ ನದಿಯಿಂದ ಆ ಭಾಗ ಅಂದರೆ ದುಬಾರೆಯಿಂದ ಹಿಂದ್ಗಡೆ ಒಂದು ಕಾಡಿದೆ. ಸುಮಾರು ಒಂದು 4-5 ಸಾವಿರ ಎಕರೆ ಕಾಡದು. ಅದು ದೊಡ್ಡರುವೆ, ಈ ಕಡೆ ದೊಡ್ಡರುವೆ, ಇನ್ನು ಆ ಕಡೆ ಹಾಗೆ ನಾಗರಹೊಳೆವರೆಗೂ ಆ ಕಾಡು ಹೋಗ್ತದೆ. ಆ ಕಾಡಲ್ಲಿ ಇದನ್ನ ಹಿಡ್ದಾನೆ. ಈ ಕ್ಯಾಪ್ಚರಿಂಗ್ ಇದರಲ್ಲಿ ನಾನು ಇರಲಿಲ್ಲ. ಅದು ನನ್ನ ಹಿಂದ್ಗಡೆ ಬರ್ತಾ ಉಂಟಲ್ಲ ಈಶ್ವರ, ಇದು ಹಿಡಿಯತ್ತಿಗೆ ನಾನಿದ್ದೆ. ಇದನ್ನು ವೆಂಕಟೇಶಣ್ಣ ಹೊಡೆದಿದ್ದು. ಇದು ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಹಿಡಿದಿದ್ದು. ಹಾಯ್. ಆಮೇಲೆ ಅಜ್ಜಯ್ಯ ಆನೆ ಸ್ಪೆಷಲ್ ಆನೆ ಇದು. ಇದರ ಕೋರೆಗಳು, ಇದಕ್ಕೆ ಆನೆಗಳಿಗೆ ಕೋರೆಗಳು ಇರದೆ ಒಂದು ರಕ್ಷಣೆ, ಇನ್ನೊಂದು ಆಹಾರ ಅರಸಕ್ಕೆ, ಮತ್ತೆ ಅದು ಹಲ್ಲಿನ ವರ್ಗಕ್ಕೆ ಸೇರ್ತದೆ. ಕೋರೆ ಆನೆಯ ಇದರಲ್ಲಿ ದೇಹದಲ್ಲಿ ಕೋರೆ ಪ್ರತ್ಯೇಕ ಅಲ್ಲ, ಕೋರೆ ಹಲ್ಲಿನ ವರ್ಗಕ್ಕೆ ಸೇರ್ತದೆ. ಆದರೆ ಇದರ ಕೋರೆ ಭಾರಿ ಸ್ಪೆಷಲ್ ಆಗಿದೆ. ಈ ಆನೆ ಹತ್ರ ಯಾವ್ದಾರ ಆನೆಗೆ ಏನಾರ ಗಾಚಾರ ಕೆಟ್ಟು ಏನಾರ ಇದ್ರ ಹತ್ರ ಕುಸ್ತಿಗೆ ಹೋಗ್ಬೇಕು, ಬಿಟ್ರೆ ಇದ್ರ ಹೊಡೆತಕ್ಕೆ ಯಾವ ಆನೆನೂ ನಿಲ್ಲಕ್ಕಾಗಲ್ಲ. ಯಾಕೆಂದ್ರೆ ಅದ್ರದ್ದು ಒಂದು ಎಡದೆ ಕಡೆ ಕೋರೆ ಭಾರಿ ಮೇಲೆ ಹೋಗಿರೋದ್ರಿಂದ ಆ ಅಜ್ಜಯ್ಯಗೆ, ಹಾಗಾಗಿ ಅದೊಂದು ಭಾರಿ ಬಲಿಷ್ಠವಾದ ಆನೆ. ಅದನ್ನ ಇಷ್ಟವರೆಗೂ ಬಳಸ್ಕೊಂಡಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಹಿಂದೆ ನಮ್ಮ ದೈತ್ಯ ಆನೆ, ನಮ್ಮ ಶ್ರೀಕಂಠದತ್ತ ಒಡೆಯರ್ನು ಸುಮಾರು 10 ವರ್ಷ ಅದನ್ನ ಬಳಸ್ಕೊಂಡಿಲ್ಲ. ಇರಲಿ, ಈಗ ಇಲ್ಲಿ ಬಂದಿದೆ ನೋಡಿ, ಅಲ್ಲಿ ಸ್ನಾನ ಮಾಡ್ತಾ ಇದೆ. ಈಗ ಕ್ಯಾಂಪಿಗೆ ಆನೆ ಹಿಡಿಯಕ್ಕಿದೆ, ಫಸ್ಟ್ ಟೈಮ್ ಬಂದಿರೋದು. ಅಜ್ಜಯ್ಯ ಅಂದರೆ ನಮ್ಮ ಅಲ್ಲಿಯ ಭಾಗದ ನಮ್ಮ ಜನಗಳಿದಾರಲ್ಲ, ನಮ್ಮ ಅಲ್ಲಿಯ ಮೂಲ ನಿವಾಸಿಗಳು, ಏನು ನಮ್ಮ ಆನೆ ಮಾವುತರುಗಳು, ಅವರುಗಳ ಮನೆದೇವರು ಅಜ್ಜಯ್ಯ. ಹಾಗಾಗಿ ಅಜ್ಜಯ್ಯ ಅಂತ ಹೆಸರಿಡ್ತಾರೆ. ಆಮೇಲೆ ಈ ಆನೆನ ಇದಕ್ಕೆ ಮಹಾರಾಷ್ಟ್ರಕ್ಕೆ ಕೊಡಕ್ಕೆ ಮಾಡ್ತಾರೆ. ಆ ಸಮಯದಲ್ಲಿ ಈ ಅಜ್ಜಯ್ಯ ಆನೆ ಅದಕ್ಕೇನೋ ಬಹುಶಃ ಅದರ 6ನೇ ಇಂದ್ರಿಯ ಇರ್ಬೋದು, ಅದು ಹೋಗಲ್ಲ. ಅದು ಅಲ್ಲಿಂದ ಸೀದಾ ತಪ್ಪಿಸ್ಕೊಂಡು ಹೋಗಿ ಕಾವೇರಿ ನದಿ ಒಳಗೆ ಒಂದು 2 ದಿವಸ ನಿಲ್ತದೆ. ಆಮೇಲೆ ಹಾಗಾಗಿ ಬೇಡ ಅಂತ ಇದು ಮಾಡಿ ಅದನ್ನ ಇಲ್ಲೇ ಇಟ್ಕೊಂತಾರೆ. ಈಗ ಬಂದಿದ್ದಾನೆ. ಅಜ್ಜಯ್ಯನ ಕೋರೆ ನೋಡಿದರೆ ಸಾಮಾನ್ಯಕ್ಕೆ ಕಾಡಾನೆಗಳು ಅದರದ ಎದುರಾಳಿ ಇಲ್ಲ ಅದರ ವೈರಿ ಇರ್ಬೋದು, ಅವನ್ನ ಒಂದ್ಸತಿ ಗಮನಿಸ್ತವೆ. ಭಾರಿ ದೊಡ್ಡ ಕೋರೆಗಳು ಇಲ್ಲ ಉದ್ದನೆ ಕೋರೆಗಳನ್ನು ನೋಡಿದಾಗ ಅವು ಹೆದರಿಕೆ ಆಗ್ಬಹುದು, ಹೆದರ್ತವೆ. ಈ ಅಜ್ಜಯ್ಯನ ಕೋರೆ ನೋಡಿ ಈಗ ನಾಳೆ ಒಂದು ಪುಂಡಾನೆನ, ಭಾರಿ ಪುಂಡಾನೆನ ಹಿಡಿಯೋದುಂಟು. ಅದು ಇದ್ರ ಕೋರೆ ನೋಡೇ ಹೆದರ್ಬೋದು. ಆದರೂ ಒಂದು ಒಳ್ಳೆ ಆನೆ. ಇದನ್ನ ಮುಂದೆ ನಾವು ಆನೆಗಳನ್ನ ಹಿಡಿಯೋಕ್ಕೆ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಹೌದು, ಈಗ 2 ಆನೆಗಳಿಗೂ ರೇಡಿಯೋ ಕಲರ್ ಕತ್ತಿಗೆ ಇದ್ರ ಜೊತೆ ಇತ್ತು. ಆಮೇಲೆ ಅಷ್ಟೇ ಅಲ್ಲ, ಕೆಲವು ಆನೆಗಳು ಕಾಡಾನೆ ಸ್ಮೆಲ್ಲಿಗೆ ಹೆದರ್ತವೆ, ಆದರೆ ಇದು ಹೆದರ್ತಾ ಇಲ್ಲ. ಕೆಲವು ಆನೆಗಳು ಹೊಸ್ದಾಗಿ ತಂದಾಗ ಕಾಡಿನ ಕಡೆ ಸೊಂಡ್ಲೆತ್ತಿ ನೋಡ್ತಾ ಇರ್ತವೆ ಪದೇ ಪದೇ, ಯಾಕೆಂದರೆ ಅಲ್ಲಿ ಆನೆಗಳದ್ದು ಸ್ಮೆಲ್ಲಿಗೆ. ಆದರೆ ಇದು ಯಾವ ಆನೆಗೂ ಕೇರ್ ಮಾಡಲ್ಲ. ಇದು ಮುಂದೆ ಒಂದು ಒಳ್ಳೆ ಕುಮ್ಕಿ ಆನೆ ಆಗ ಎಲ್ಲ ಲಕ್ಷಣಗಳು ಉಂಟು. ನಮ್ಮ ಅರ್ಜುನನ್ ಬೆನ್ನು ಯಾವ ತರ ಇತ್ತು ಅದೇ ತರ ಇದೆ ನೋಡಿ. ಆಮೇಲೆ ದಂತ ಸರಿಯಾಗಿದ್ರೆ ಇಷ್ಟೊತ್ತಿಗೆ ಅಂಬಾರಿ ಆನೆನೂ ಆಗ್ಬಿಡ್ತಿತ್ತಲ್ವಾ ಅದು. ಮನುಷ್ಯರ ತರನೇ ಆನೆಗಳ ದೇಹದ ರಚನೆನೂ ಇರ್ತದೆ. ಕೆಲವು ಮನುಷ್ಯರು ಎತ್ತರ, ಕೆಲವು ಕುಳ್ಳ ಇರ್ತಾರೆ, ಕೆಲವರು ಎದೆ ಅಗಲ ಇರ್ತದೆ, ಕೆಲವ್ರದ್ದು ಚಿಕ್ಕದಿರ್ತದೆ. ಅದೇ ನಮ್ಮ ಏನು ಏಕಲವ್ಯ ಇದೆ, ಆ ಏಕಲವ್ಯ ಆನೆ ಬೆನ್ನ ಮೇಲೆ ಒಂಥರ ಒಂಟೆಗಳಿಗಿರೋ ಥರ ಒಂಥರ ಉಬ್ಬು ಇದೆ. ಆದರೆ ಇನ್ನು ಅದೇ ನಮ್ಮ ಈ ಹಿಂದೆ ಈಗ ರಿಟೈರ್ಡ್ ಆಗಿರೋ ವಿಕ್ರಮ ಆನೆ ಐತಲ್ಲ, ಅದ್ರ ಬೆನ್ನು ಒಂಥರ ಒಂಟೆ ಥರ ಇರೋದು, ಎತ್ತರ ಮೂಳೆ ಅದು. ಆದರೆ ಈ ಆನೆ ಉಂಟಲ್ಲ, ಏನು ಅಜ್ಜಯ್ಯ ಉಂಟಲ್ಲ, ಅಜ್ಜಯ್ಯನ ಬೆನ್ನು ಅಗಲ ಇದೆ, ಎಲ್ಲ ಸರಿಸಮ ಇದೆ. ಅದ್ರ ಮೇಲೆ ಬೇಕಾದರೆ ನಮ್ಮ ಏನು ಅಂಬಾರಿ ಉಂಟಲ್ಲ, ಅದನ್ನ ನೀಟಾಗಿ ಬೇಕಾದ್ರೆ ಇಡ್ಬೋದು, ಅಷ್ಟು ಅಗಲ ಉದ್ದ ಚಂದ ಇದೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಅಜ್ಜಯ್ಯ ಒಳ್ಳೆ ಒಂದು ಕುಮ್ಕಿ ಆನೆ ಅಂತ ಹೇಳ್ಬೋದು. ಎಲ್ಲರ ಮಾತು ಕೇಳ್ತಾನೆ. 2014ರಲ್ಲಿ ನಮ್ಮ ಹೆಮ್ಮೆಯ
ಮಾಜಿ ಪ್ರಧಾನಿ ಶ್ರೀಮಾನ್ ಶ್ರೀ HD ದೇವೇಗೌಡರು ಒಟ್ಟಿಗೆ 24 ಆನೆಗಳನ್ನ ಹಿಡಿಯೋಕ್ಕೆ ಒಂದು ಆರ್ಡರ್ ತಂದುಬಿಡ್ತಾರೆ. ಅದು ಇತಿಹಾಸದಲ್ಲಿ ಅದೇ ಫಸ್ಟು. ಆ ಸಮಯದಲ್ಲಿ ಸಿಕ್ಕಿದ ಆನೆ ಎಲ್ಲ ಹಿಡಿಯಲಾಯಿತು. ಅದು ಅವರನ್ನು ಸಾಯಿಸಲಿ ಬಿಡಲಿ, ಒಟ್ಟಾರೆ 24 ಆನೆ ಜಮಾ ಮಾಡಬೇಕು. ಆವಾಗ ಹಿಡಿದಿದ್ದು ಈ ಈಶ್ವರ. ಈ ಈಶ್ವರ ನಮ್ಮ ಸಕಲೇಶಪುರ ವಲಯ ಮತ್ತು ಎಸ್ಲೂರು ವಲಯದ ಭಾಗದಲ್ಲೇ ಇದು ಹಿಡಿದ ಆನೆ. ಇದು ಭಾರಿ ಸುಂದರವಾದ ಆನೆ. ಇದರ ಕೋರೆಗಳು ಇನ್ನೂ ಮೇಲೆ ಬರ್ತವೆ, ಏಕೆಂದರೆ ಇದಕ್ಕೇನು ಭಾರಿ ವಯಸ್ಸಾಗಿಲ್ಲ. ಹಾಗಾಗಿ ಕೋರೆಗಳು ಇನ್ನೂ ಕಡಿಮೆ ಅಂದ್ರೆ ಒಂದು 2 ಅಡಿ ಮೇಲೆ ಬರ್ತವೆ. ಈ ಥರ ಕೋರೆಗಳ ಆನೆಗೆ ತೊಟ್ಲು ಕೊಂಬು ಅಂತಾರೆ. ಹೀಗೆ ಇದು ಒಂದು ಆನೆ ಲಕ್ಷಣಗಳಲ್ಲಿ ಈ ಕೋರೆನೂ ಒಂದು ಲಕ್ಷಣನೇ. ಆಮೇಲೆ ಅದ್ರ ಸೊಂಡ್ಲು ನೋಡಿ, ಅದು ನೆಲದಲ್ಲಿ ಬೀಳ್ತಾ ಇದೆ ನೆಲಕ್ಕೆ, ಅದು ಕರೆಕ್ಟಾಗಿ ಉಳಿಸಿ ನೆಲದ ಮೇಲೆ ನಿಲ್ತದೆ. ಅದು ಒಂದು ಒಳ್ಳೆ ಗಜ ಲಕ್ಷಣ. ಹಿಂದೆ ಒಂದಾನೊಂದು ಕಾಲದಲ್ಲಿ, ಈಗ ನಮ್ಮ ರೈತರುಗಳು ದನಿನ ಜಾತ್ರೆಗಳಲ್ಲಿ ದನದ್ದು ಸುಳಿ ಎಲ್ಲ ನೋಡಿ ಹೇಗೆ ಈಗ ದನ ವ್ಯಾಪಾರ ಮಾಡ್ತಾರೆ, ಹಾಗೆ ಹಿಂದೆ ಆನೆಗಳದ್ದು ಒಂದು ನಡೀತಿತ್ತಂತೆ. ಅವಾಗ ಒಳ್ಳೆ ಗಜ ಲಕ್ಷಣಗಳಿರೋ ಹಲವಾರು ಲಕ್ಷಣಗಳನ್ನು ನೋಡಿ ಆನೆ ಕೊಳ್ತಿದ್ರಂತೆ. ಇದು ಭಾರಿ ಒಳ್ಳೆಯ ಆನೆ, ಮತ್ತು ಯಾರಿಗೇನು ಸಮಸ್ಯೆನೂ ಮಾಡಲ್ಲ. ಆಮೇಲೆ ಇದು ಹೆದರೋದೂ ಇಲ್ಲ. ಈ ಆನೆ ಬಾಳೆಹೊನ್ನೂರ ಹತ್ರ ಒಂದು ಆನೆ ಹತ್ರ ಫೈಟ್ ಮಾಡಿತ್ತು. ನಾನು ಕಾಡೊಳಗಿದ್ದಾಗಲೇ ನಾನು ನೋಡಿದ್ದೆ. ಗುಂಡು ಆನೆ ಅನ್ನೋ ಒಂದು ಕಾಡು, ಅದರಲ್ಲಿ ಅದು ಆನೆಗೆ ಗುಂಡ ಅಂತ ಹೆಸರಿಟ್ಟಿರ್ತಾರೆ. ಆವಾಗ ಈ ಆನೆ ಧೈರ್ಯದಲ್ಲಿ ಫೈಟ್ ಮಾಡಿತ್ತು. ಮುಂದೆ ಇದು ಒಳ್ಳೆ ಕುಮ್ಕಿ ಆನೆ ಆಗ್ತದೆ. ಅಭಿಮನ್ಯು ತೆರೆಯ ಮರೆಗೆ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಟೀಮ್ನ ಮಾಡಿ ಹೋಗ್ತಾ ಇದ್ದಾನೆ ಅಭಿಮನ್ಯು. ಇವೆಲ್ಲ ಯಾವ ಕಾಡಾನೆಗಳಿಗೂ ಕೇರ್ ಮಾಡಲ್ಲ. ಆಮೇಲೆ ಜೊತೆಗೆ ಮಾವುತನ ಮಾತನ್ನು ಕೇಳ ಅಂತ ಒಳ್ಳೆ ಆನೆಗಳಿವು. ಇದು ಹಾರಂಗಿ ಕ್ಯಾಂಪಲ್ಲಿ ಇದೆ. ಹೌದು, ಇಂಥ ಒಳ್ಳೆ ಆನೆಗಳು, ಸನ್ನಡತೆ ಆನೆಗಳು, ಆಮೇಲೆ ಇದಕ್ಕೆ ಮತ ಬಂದಿಲ್ಲ, ಇಂಥ ಆನೆಗಳು ಮಾತು ಕೇಳ್ತವೆ. ಇವು ದಸರಾಕ್ಕೆ ಹೋಗೋದು ಒಳ್ಳೇದು. ದಸರಾ ಬರೀ ದಸರಾ ಅಂದರೆ ದಸರಾ ಅಲ್ಲ, ಅಲ್ಲಿ ಸೇಫ್ಟಿನೂ ನೋಡ್ಕೋಬೇಕು. ಏನಾರ ಒಂದು ನಾವು ಕೇರಳದಲ್ಲೆಲ್ಲ ನೋಡ್ತೀವಿ, ಆ ದೇವಸ್ಥಾನಗಳಲ್ಲಿ ಆನೆಗಳು ಹುಚ್ಚುಚ್ಚಿನಂಗೆ ಆಡ್ತಾ ಇರ್ತವೆ, ಸುಮಾರು ಜೀವ ಬಲಿಯಾಗಿದೆ. ಆ ಥರ ಆಗಬಾರ್ದು ನಮ್ಮ ದಸರಾ. ಅಂತಲ್ಲಿಗೆ ಹೋಗ್ಬೇಕು ಅಂದರೆ ಇಂಥ ಆನೆಗಳು ಹೋಗ್ಬೇಕು. ಆಮೇಲೆ ಆನೆಗಳಿಗೆ ಮತ್ತೊಂದು ಹೇಳ್ತೀನಿ, ಕೇವಲ ಆನೆಗಳಿಗೆ ಮದ ಬಂದರೆ ಹುಚ್ಚುಚ್ಚಿನಂಗೆ ಆಡೋದಲ್ಲ. ಆನೆಗಳಿಗೆ ಇರೋದೇ 4 ಹಲ್ಲುಗಳು. ಅದರಲ್ಲಿ ಇಲ್ಲೊಂದು ಹಲ್ಲು, ಇಲ್ಲೊಂದು ಹಲ್ಲು. ಆ ಹಲ್ಲಿನ ಮೇಲೆ 26-28 ಗರ್ಗಸ್ತರದ ಹಲ್ಲುಗಳಿರ್ತವೆ. ಆ ಆನೆಗಳಿಗೆ ಹುಳ ಹಲ್ಲು ಬರೋದು ಜಾಸ್ತಿ. ಹುಳು ಹಲ್ಲು ನಮಗೆಲ್ಲ ಬರುತ್ತಲ್ಲ ಮನುಷ್ಯರಿಗೆ, ಅದೇ ಥರ ಆ ಹಲ್ಲು ಹುಳ ಬಂದು ಆ ನೋವಿಗೆ ಇಲ್ಲ ಕೊಳ್ತಾಗ ಅದು ಹುಚ್ಚುಚ್ಚಿನಂಗೆ ಆಡ್ತದೆ. ಅದು ಒಂದು ಕಾರಣ ಇರ್ತದೆ. ಹಾಗಾಗಿ ಈಗ 1 ವರ್ಷದ ಹಿಂದೆ ನಮ್ಮ ಏನು ಸಾಕಾನೆ ಭೀಮಂದು ಒಂದು ಹಲ್ಲು ಹುಳ ಬಂದು ಅದನ್ನ ಕೈಯಲ್ಲಿ ಕಿತ್ತೆಸ್ರು, ವಾಸನೆ ಬರ್ತಾಯಿತ್ತು. ಅದೆಲ್ಲ ಮಾಮೂಲಿ. ಆ ಹಲ್ಲು ಹುಳ ಬಂದಾಗ ಆನೆ ತಲೆ ಕೆಟ್ಟಂಗೆ ಆಡ್ತದೆ. ಬರೀ ಮದನೇ ಬರಬೇಕು ಅಂತ ಇಲ್ಲ, ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋಕ್ಕೆ, ಇಲ್ಲ ಪಕ್ಕದ ಆನೆ ಹತ್ರ ಅಟ್ಯಾಕ್ ಮಾಡೋಕ್ಕೆ. ಅದನ್ನೆಲ್ಲ ಕರೆಕ್ಟಾಗಿ ನೋಡಿ ಕರ್ಕೊಂಡು ಹೋಗಿ ನಮ್ಮ ಹೆಮ್ಮೆಯ, ನಮ್ಮ ಇಡೀ ಪ್ರಪಂಚದಲ್ಲಿ ವಿಶ್ವವಿಖ್ಯಾತ ಜಂಬೂ ಸವಾರಿ ಒಳ್ಳೆಯದಾಗಲಿ ಅಂತ ನಾನು, ನಮ್ಮ ಈಶ್ವರನು ಹೋಗಲಿ ಅಂತ ನಾನು ಕೇಳ್ಕೊತೀನಿ. ಕರ್ಕೊಂಡು ಹೋದ್ರೂ ಕೆಲವು ಆನೆಗಳನ್ನ ಬಿಡಲ್ಲ. ಈ ಸತಿ ದಸರಾಕ್ಕೆ ಹೋಗಲಿ ಅಂತ ಕೇಳ್ಕೊತ ಇದ್ದೀನಿ. ಇವತ್ತು ಆನೆ ದಿನಾಚರಣೆ ಪ್ರಪಂಚದ. ನನ್ನ ಎಲ್ಲ ಅಭಿಮಾನಿ ದೇವರುಗಳಿಗೆ ಶುಭಾಶಯನ ಕೋರ್ತಾ, ಆನೆಗಳಿಗೂ ಅಷ್ಟೇ, ಪ್ರಪಂಚದಲ್ಲಿ ಏನಿದ್ದಾವೆ ಎಲ್ಲ ಆನೆಗಳಿಗೂ ದೇವರು ಒಳ್ಳೆಯ ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತ ಕೇಳ್ಕೊತಿದ್ದೀನಿ. ಈಗ 10,000 ವರ್ಷದ ಹಿಂದೆ ಒಂದು ಆನೆ ಸಂತತಿ ಇತ್ತು. ಅದು ರಷ್ಯಾ ಈ ಭಾಗದಲ್ಲೆಲ್ಲ ಇತ್ತು. ಅದರ ಕೂದಲು ಇಷ್ಟಿಷ್ಟು ಉದ್ದ ಇತ್ತು. ಅದು ಹಿಮದಲ್ಲೇ ವಾಸ ಮಾಡ್ತಿತ್ತು. ಅದರ ಸಂತಾನ ನಾಶ ಆಗಿ ಹೋಯಿತು. ಆದರೆ ಇತ್ತೀಚೆಗೆ ಒಂದು ಹಿಮದೊಳಗೆ ಒಂದು ಮರಿ ಸಿಕ್ಕಿದೆ. ಆ ಮರಿಯ DNA ನಮ್ಮ ಏಷ್ಯಾದ ಆನೆಗೆ ಹೊಂತ ಇರೋದ್ರಿಂದ 2028ಕ್ಕೆ ಒಂದು ಹೊಸ ಆನೆ ಈ ಪ್ರಪಂಚದ ನಮ್ಮ ಭೂಮಿಯ ಮೇಲೆ ಮತ್ತೆ 10,000 ವರ್ಷದ ಹಿಂದೆ ಏನು ಪೂರ್ತಿ
ನಾಶ ಆಗಿತ್ತು. ಊಲಿ ಮ್ಯಾಮತ್ ಅಂತ ಒಂದು ಆನೆ, ಆ ಆನೆ ಮರಿ ಒಂದು ಹುಟ್ಟುತ್ತೆ. ಹಾಗಾಗಿ ನನ್ನ ಅಭಿಮಾನಿ ದೇವರುಗಳಿಗೆಲ್ಲರಿಗೂ ಕೊನೆಯದಾಗಿ ನಮಸ್ಕಾರ ಹೇಳ್ತೀನಿ. ಎಲ್ಲ ಜನ, ಪ್ರಾಣಿ, ಪಕ್ಷಿ, ಎಲ್ಲ ಜೀವಿಗಳಿಗೂ ಈ ಭೂಮಂಡಲದಲ್ಲಿ ಎಲ್ಲವಕ್ಕೂ ಒಳ್ಳೇದು ಕೊಡಲಿ, ಎಲ್ಲರೂ ಒಳ್ಳೇದಾಗಲಿ ಅಂತ ಕೇಳ್ಕೊಂತೀನಿ.